ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. बोलो भारत माता की जय। बोलो भारत माता की जय। भारत माता की जय। भारत माता की जय। ಐ ಆಮ್ ಸುಬೇದಾರ್ ಮೇಜರ್ ಕೆ ಲಕ್ಷ್ಮಣ, ಆರ್ಮಿ ರಿಟೈರ್ಡ್, 30 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿರೋದು. ನಾವು ನಾರ್ದನ್ ಕಮಾಂಡ್ DVನಲ್ಲಿ ಸರ್ವಿಸ್ ಮಾಡಬೇಕಾದ್ರೆ ಅಲ್ಲಿ ಒಂದು ಕೆಲವು ಕೇಸುಗಳು ನಮ್ಮ ಹತ್ರ ಬಂದಿತ್ತು ಇನ್ವೆಸ್ಟಿಗೇಷನ್ಗೆ. ಆ ಇನ್ವೆಸ್ಟಿಗೇಷನ್ ನೋಡಿದಾಗ ನಮಗೆ ಬಾರ್ಡ್ರಲ್ಲಿ ಇಂಥ ಮನೆಯಲ್ಲಿ ಉಗ್ರರು ಇದ್ದಾರೆ ಅಂತ ಮಾಹಿತಿ ಗೊತ್ತಾಗುತ್ತೆ. ನಮ್ಮ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಅದು ಲೋಕಲ್ ಪರ್ಸನ್ನಿಂದ ಮಾಹಿತಿ ಬಂದ ಮೇಲೆ ಕೂಡ ಆ ಮನೆ ಮೇಲೆ ನಾವು ಹೋಗಿ ನಮ್ಮ ಸೈನಿಕರು ಅಟ್ಯಾಕ್ ಮಾಡಬೇಕು ಅಂದರೆ, ಅವ್ರನ್ನ ಮುತ್ತಿಗೆ ಹಾಕಬೇಕು ಅಂದರೆ ಮೇಲಿಂದ ಪರ್ಮಿಷನ್ ತಗೋಬೇಕು, ಪರ್ಮಿಷನ್ ತಗೋಬೇಕಾಯಿತು. ಆ ಪರ್ಮಿಷನ್ ಸಿಕ್ಕ ಮೇಲೆ ನಾವು ಹೋಗಿ ಉಗ್ರರ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಮತ್ತೆ ಅವ್ರಿಗೆ ರಿಪೋರ್ಟ್ ಕೊಡಬೇಕಾಯಿತು. ಅದರಲ್ಲೂ ಕೂಡ ಒಂದು ಕೇಸ್ ನಾನು ನೋಡಿದ್ದೇನೆಂದರೆ, ನಮ್ಮ ಸೈನಿಕರು ಅಲ್ಲಿ ಉಗ್ರವಾದಿಗಳು ಇದ್ದಾರೆ ಅಂತ ಗೊತ್ತಾದ ಮೇಲೆ ಪರ್ಮಿಷನ್ ತೊಗೊಂಡ ಮೇಲೆ ಕೂಡ ಅವ್ರಿಗೆ ಹೋಗಿ ಉಗ್ರವಾದಿಗಳನ್ನೆಲ್ಲ ಅರೆಸ್ಟ್ ಮಾಡಿದ್ದು ನಮ್ಮ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅಲ್ಲಿನ ಒಂದು ಲೋಕಲ್ ಪೀಪಲ್ಸು ನಮ್ಮ ಸೈನಿಕರ ಮೇಲೆ ಇವರು ಸೈನಿಕರು ತಮ್ಮ ಒಂದು ಅಧಿಕಾರ ಚಲಾಯಿಸಿ ಮನೆಗಳಲ್ಲಿ ನುಗ್ತಾ ಇದ್ದಾರೆ, ನಮ್ಮ ಹೆಣ್ಮಕ್ಳನ್ನೆಲ್ಲ ಅತ್ಯಾಚಾರ ಮಾಡ್ತಾ ಇದ್ದಾರೆ, ನಮ್ಮ ಒಡವೆಗಳನ್ನ ಕದೀತಾ ಇದ್ದಾರೆ, ಈ ಥರದ ಕೇಸ್ಗಳೆಲ್ಲ ಬರ್ತಾಯಿತ್ತು. ಅದಕ್ಕೆ ಹ್ಯೂಮನ್ ರೈಟ್ಸ್ನವರು ಒಂದು ಸಪೋರ್ಟ್ ಇರ್ತಿದ್ರು. ಅದಕ್ಕೆ ಎಷ್ಟೋ NGBಗಳು ಅವರು ಕೂಡ ಸಪೋರ್ಟ್ ಇರ್ತಿದ್ರು. ಆವಾಗ ನಮಗೆ ಅದು ಒಂದು ಗೊತ್ತಿದ್ದು ಇಲ್ಲಿ ಉಗ್ರವಾದಿಗಳಿದೆ, ಅಟ್ಯಾಕ್ ಇದೆ ಅಂತ ಗೊತ್ತಾದರೂ ಕೂಡ ನಾವು ಅಟ್ಯಾಕ್ ಮಾಡೋಕ್ಕೆ ಸ್ವಲ್ಪ ಹೆದರ್ತಿದ್ವಿ. ಆಗ ಕಲ್ಲುಗಳು ಕೊಡ್ತಾ ಇದ್ರು ಹುಡುಗರಿಗೆ, ನಾವು ಏನಾದರೂ ಅಟ್ಯಾಕ್ ಮಾಡೋಕೆ ಹೋದ್ರೆ ನಮ್ಮ ಮೇಲೆ ಕಲ್ಲು ಹೊಡೆಯೋರು. ಈ ಥರದ ಸಿಚುವೇಶನ್ ಅವಾಗಿತ್ತು. ಆದರೆ ಮೋದಿಯವರು ಬಂದ ಮೇಲೆ ನಮಗೆ ಆರ್ಮಿಗೆ ಎಲ್ಲ ಡಿಫೆನ್ಸ್ಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಎಲ್ಲಾದರೂ ನಿಮಗೆ ಮೆಸೇಜ್ ಬಂದರೆ ಯಾವುದೇ ಮನೆಯಲ್ಲಿ ಅವ್ರಿಗೆ ಉಗ್ರವಾದಿಗಳೇ ಅಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿದವ್ರನ್ನ ಕೂಡ ನೀವು ಹೊಡೆದಾಕ್ರಿ. ಯಾಕಂದರೆ ಅಲ್ಲಿ ಬಂದು ಅಡಿಗೆ ಅವರು ಏನು ಕಾರ್ಯಾಚರಣೆ ಮಾಡೋಕ್ಕೆ ಬಂದಿರ್ತಾರೆ ಉಗ್ರವಾದಿಗಳು, ಅವ್ರಿಗೆ ಸಪೋರ್ಟ್ ಕೊಟ್ಟು ನಮಗೆ ಇನ್ಫಾರ್ಮ್ ಮಾಡದೆ ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ. ಅವರು ಕೂಡ ಅಷ್ಟೇ ತಪ್ಪು ಮಾಡ್ತಾರೆ, ಅಷ್ಟೇ ಡಿಫೆನ್ಸಿವ್ ಇರ್ತದೆ. ಅದಕ್ಕಾಗಿ ಮೋದಿಯವರು ಹೇಳಿದರು, ಅದಕ್ಕಾಗಿ ಈಗ ಫುಲ್ ಪವರ್ ಕೊಟ್ಟಿದ್ದಾರೆ. ಈಗ ಆ ಹಳೆ ಭಾರತ ಅಲ್ಲ, ಇದು ಹೊಸ ಭಾರತ. ಆವಾಗಿನ ವೆಪನ್ಸೇ ಬೇರೆ ಇದ್ವು, ಈಗಿನ ವೆಪನ್ಸ್ ಎಲ್ಲ ಡೆವಲಪ್ಡ್ ವೆಪನ್ಸ್ ಇದೆ. ನಾವು ಕಂಪ್ಯೂಟರೈಸ್ನೇ ಮಾಡ್ಕೊಂಡಿದ್ದಾರೆ ಎಲ್ಲ. ಅದಕ್ಕೆ ಸಕ್ಷಮವಾಗಿದೆ. ಈಗ ಸೈನಿಕರು ಸಕ್ಷಮವಾಗಿದ್ದಾರೆ. 3 ಏರ್ಫೋರ್ಸ್, ನೇವಿ, ಆರ್ಮಿ, 3 ಡಿಫೆನ್ಸ್ ಫೋರ್ಸಸ್ಸು ಸಕ್ಷಮವಾಗಿದೆ. ಇಷ್ಟು ಇದ್ರ ಮೇಲೇನು ಗೊತ್ತಿದ್ದು ಕೂಡ ಅವರು ನಮಗೆ ಈ ಥರ ಮೋಸದಿಂದ ಬಂದು ಹೊಡೆದು ಅವರೇ ಕಾಲು ಕೆದಕಿ ನಮ್ಮ ಮೇಲೆ ಯುದ್ಧಕ್ಕೆ ಕರೆದಂಗೆ ಇದು ಅವ್ರು ನಮಗೆ ಮೆಸೇಜ್ ಕೊಟ್ಟದು. ಅದು ಇಂಡಿಯಾದು ತಪ್ಪೇನಿಲ್ಲ. ಈಗ ಅವರೇನು ಇದು ತಪ್ಪಿಗೆ ಅವ್ರು ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಅವ್ರು ಕೊಟ್ಟಿದ್ದಾರೆ. ಈಗ ನಮ್ಮ ಪ್ರಧಾನಮಂತ್ರಿಗಳು ಅವರು ದೈವಮಾನವರು, ದೈವಶಕ್ತಿ ಇದೆ, ಇವರು ಅರ್ಥ ಆಗಬೇಕು ಅಂಥ ಒಂದು ಪ್ರೈಮ್ ಮಿನಿಸ್ಟರ್ ಅಲ್ಲಿ ಇರಬೇಕಾದ್ರೆ ಅಷ್ಟು ಯೋಚನೆ ಮಾಡದೆ ಬಂದು ಈ ಥರದ ಆ್ಯಕ್ಟಿವಿಟೀಸ್ ಮಾಡಿದಾರಂದರೆ ಅವರು ದಡ್ತನ. ಅದಕ್ಕೆ ಈಗ ಪ್ರತ್ಯುತ್ತರವನ್ನಾಗಿ ಅವರು ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ, ಮುಟ್ಟಿ ನೋಡ್ಕೊಳ್ಳುವಂಥದ್ದು. ಈಗ ನಾಳೆ ಮುಂದೆ ಏನಾದರೂ ನಿಮಗೆ ಸೂಚನೆ ಕೊಟ್ಟರೆ ಆರ್ಮಿ ನೀವು ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಎಸ್, ಈಗ ಆಗಲೇ ನಮಗೆ ಸಂದೇಶಗಳು ಬರ್ತಾ ಇದ್ದಾವೆ. 2017ರಿಂದ 2025ವರೆಗೂ ಯಾರು ರಿಟೈರ್ಡ್ ಆಗಿದ್ದೀರಿ ಅದರಲ್ಲಿ ಎಲ್ಲರೂ ಭಾಗವಹಿಸೋಕೆ ಎಷ್ಟೇ ಬರ್ಬೋದು ಅಂತ ಎಲ್ಲರೂ ರೆಡಿ ಇದ್ದಾರೆ. ಯಾವುದೇ ನಮಗೆ ಆಪ್ರೇಷನ್ಗೆ ನಾವು ಭಾಗವಹಿಸೋದಾಗಲಿ, ಅವ್ರಿಗೆ ಹಿಂದೆ ನಿಂತು ಸಹಾಯ ಮಾಡೋದಾಗಲಿ, ಸಪೋರ್ಟಿಂಗ್ ಆಗಲಿ, ಅದನ್ನ ಎಲ್ಲ ಮಾಡೋದಕ್ಕೂ ನಮ್ಮ ಮಾಜಿ ಸೈನಿಕರು ತಯಾರಿದ್ದಾರೆ. ಇವತ್ತು ಯುದ್ಧ ಅನ್ಕೊಂಡಿದ್ರು ಕೂಡ ಸೈನಿಕರ ಮೇಲೇ ಒಂದೇ ಡಿಪೆಂಡು ಅಂತಂದು ಯಾರು ತಿಳ್ಕೊಬೇಡ್ರಿ. ನಮ್ಮ ಇರೋ 14 ಲಕ್ಷ ಚಿಲ್ಲರು ಸೈನಿಕರು ಏನಿದ್ದಾರ ಇದರಲ್ಲಿ ಇದೇ ಅಲ್ಲ, ಇನ್ನೂ 25 ಲಕ್ಷ ಮಂದಿ ರೆಡಿಯಾಗಿದ್ದಾರೆ. ಯಾರು ಅರ್ಧ ಸೈನಿಕರು, ರಿಟೈರ್ಡ್ ಆಗಿದವರು, ಈ ಪ್ರತಿಯೊಬ್ಬರೂ ಕೂಡ ವಾಲಂಟಿಯರ್ ಆಗಿ ಇರ್ತಾರೆ ಎಂಬುದು ನನ್ನ ನಂಬಿಕೆ. ಪ್ರತ್ಯೇಕವಾಗಿ ಆರ್ಮಿ, ನೇವಿ, ಏರ್ಫೋರ್ಸ್ ರಿಟೈರ್ಡ್ ಆದವರು 100% ವಾಲಂಟಿಯರ್ ಆಗಿ ಇನ್ನೂ ಅವರು ಫಿಸಿಕಲ್ ಫಿಟ್ನೆಸ್ ಇದ್ದಾರೆ, ಮೆಂಟಲಿ ಫಿಟ್ನೆಸ್ ಇದ್ದಾರೆ, ಅವ್ರು ಹೋಗೋಕೆ ರೆಡಿ ಇದ್ದಾರೆ. ನಾವು ಹೋಗ್ತೀವಿ, ನಾವು ನಮ್ಮ ತಕ್ಕದ್ದು ನಮಗೆ ಕೊಟ್ಟಿದ್ದ ಡ್ಯೂಟಿ ನಾವು ಏನು ಮಾಡಬೇಕು, ನಮ್ಮ ಎಕ್ಸ್ಪೀರಿಯನ್ಸನ್ನು ಇನ್ನೊಮ್ಮೆ ಅಲ್ಲಿ ನಾವು ಬಿಡ್ತೀವಿ. ಯಾಕಂದರೆ ಇದು ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ದೇಶದ ಮೇಲೆ ಯಾರು ಕಣ್ಣು ಬೀಳಬಾರ್ದು, ನಾವು ಎಲ್ಲರೂ ಚೆನ್ನಾಗಿರಬೇಕು ಎಂಬುದು ಉದ್ದೇಶದಿಂದ ಒಂದೇ.
ಸೇವಾ ಎಂಬುದು ಯಾವಾಗಲೂ ಮುಗಿಯೋದಂಗಿಲ್ಲ. ಸತ್ರು ಸೇವೆ. ಆ ಭಾರತ ಮಾತೆ ಒಡಿಯಲ್ಲಿ ಏನಾದರೂ ಕೂಡ ಈ ಸೇವೆಯನ್ನು ನಾವು ಬಿಡೋಕೆ ರೆಡಿ ಇಲ್ಲ. ನಾವು ಇವತ್ತು ಕರೆದ್ರೆ ಇವತ್ತು ರೆಡಿ ಇದ್ದೀವಿ. ಮೋದಿಯವರ ಆದೇಶ ಪ್ರಕಾರ ನಮಗೆ ಕೊಡಬೇಕು ಎಂಬುದು ನಾವು ರಿಕ್ವೆಸ್ಟ್ ಕೂಡ ಮಾಡ್ಕೊತಾ ಇದ್ದೀವಿ. ತಮ್ಮ ಹೆಸರು ಸರ್? ಪ್ರಸಾದ್ ರಾವ್, ಆರ್ಡಿನರಿ ನಾಯಕ ಸುಬೇದಾರ್ಲಿಂದ ರಿಟೈರ್ಡ್ ಆಗಿದ್ದೀನಿ ನಾನು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.